ಹೇಳ್ತಾರೆ ಏನಂದ್ರೆ ಇದು ಹಿಂದುತ್ವನ ಬಿಜೆಪಿ ಕಾಂಟ್ರಾಕ್ಟ್ ತಗೊಂಡಿದೆ ಅಂತ ಹೇಳ್ತಾರೆ ಸರ್. ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಕ್ಕೆ ಮೋದಿನೇ ಬರ್ಬೇಕಾಯ್ತು. ಅಯೋಧ್ಯೆ ಮೇಲೆ ಕೇಸರಿ ಧ್ವಜ ಹಾರ್ಬೇಕಾದ್ರೆ ಮೋದಿನೇ ಬರ್ಬೇಕಾಯ್ತು. ಅದು 10 ವರ್ಷದಲ್ಲಿ ಮಾಡಿ 70 ವರ್ಷ ದೇಶನ ಸರ್ಟಿಫಿಕೇಟ್ ಕೊಟ್ಟು ಲೂಟಿ ಮಾಡಿದ್ರಲ್ಲ. ಇವಾಗ ಅದ್ರ ಪರಿಸ್ಥಿತಿ ಗಣೇಶ ಹಬ್ಬದಲ್ಲೂ ಡಿಜೆ ಪರ್ಮಿಷನ್ ತಗಂದ್ರೆ ಕಲ್ಲು ಹೊಡಿತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ಮಾತಾಡ್ರಿ. ನೀವು ಯಾರ ಜೊತೆ ಕೂತ್ಕೊಂಡು ಯಾರ ಜೊತೆ ಒಟ್ಟಿಗೆ ಸೇರಿ ಮೊಹರಂ ಆಚರಣೆ ಮಾಡಿದ್ರಲ್ಲ ಅವರಿಗೆ ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಅಲ್ಲಿ ಭಾರತದ ಎಂಬ್ಲಮ್ ಇತ್ತಲ್ಲ, ಅಶೋಕ ಚಕ್ರ ಮತ್ತೆ ಆ ಸಿಂಹದ ಇದಿತ್ತಲ್ಲ, ಚಿಹ್ನೆ ಇತ್ತಲ್ಲ, ಅದನ್ನ ಹೊಡೆದು ತೆಗೆದ್ರಲ್ಲ, ತಪ್ಪು ನಿಮ್ ಧರ್ಮದವ್ರು ಮಾಡಿದ್ದು ಅಂತ ಹೇಳಿದ್ರ ಅಂತ ಕೇಳಿದ್ರೆ ನಿಮ್ ಸ್ನೇಹಿತರಿಗೆ ಹೋಗಿ ಫಸ್ಟ್ ಹೇಳಿ, ಅವ್ರು ಒಪ್ಕೊಬಿಡ್ಲಿ, ಆನಂತರ ಮಾತಾಡೋಣ. ಮೈಸೂರಿನ ಹೈವೇ ಅವ್ರು ಮಾಡಿದವರು. ಇದುವರೆಗೂ ಮೈಸೂರ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತ ಬಂದಿದೆ. ಈಗ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ. ಒಂದೊಂದು ನಿಮ್ಮ ರೋಡ್ ಹೋಗಿ ನೋಡಿ, ಇದೇ ಬೆಂಗಳೂರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೋಗಿ ನೋಡಿ. ಬೆಂಗಳೂರಲ್ಲಿ ಒಂದೊಂದು ರೋಡ್ ಹೋಗಿ ನೋಡಿ ಏನ್ ಮಾಡಿದ್ದಾರೆ ಅಂತ ಹೋಗಿ ನೋಡಿ. ನಾವು ಹಿಂದೂಗಳು ಒಂದು ನಮ್ಮ ದೇವಸ್ಥಾನ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಈಗ ಫಸ್ಟ್ ಗೆ ಏನಾಗಿದೆ ಅಂದ್ರೆ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಹಿಂದೂಗಳಲ್ಲೇ ಧರ್ಮದ್ರೋಹಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಹಿಂದೂಗಳಿಗೆ? ಮುತ್ತಿನಂತ ಮಾತಾಡದೆ ಅಳಿಮಯ್ಯ. ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ನಿಮ್ಗೆ ಅಂತ ವೈಯಕ್ತಿಕವಾಗಿ ತಗೋಬೇಡಿ. ಹಿಂದೂಗಳು ಧರ್ಮದ್ರೋಹಿಗಳಾಗಿದ್ದರು, ನೀವು ಜಾತಿವಾದಿಗಳಾಗಿದ್ರೆ ತಿಳ್ಕೊಳ್ಳಿ. ಮೊನ್ನೆ ಮದ್ದೂರಲ್ಲಿ ಹೋಗ್ಬೇಕಾರೆ ನಮಗೆ ಯೋಗಿ ಆದಿತ್ಯನಾಥ್ ಬೇಕು ಅಂತ ಬೊಬ್ಬೆ ಹೊಡೆದ್ರು. ನೀವು ಚುನಾವಣೆ ಬಂದಾದ ಕೂಡಲೇ ಗೌಡ ಆಗಿ, ಲಿಂಗಾಯತ್ ಆಗಿ, ಕುರುಬ ಆಗಿ, ಬ್ರಾಹ್ಮಣ ಆಗಿ, SC ಆಗಿ, ST ಆಗಿ, ಕವರಿಗೆ ಕಾಸು ಹಾಕೊಟ್ರು, ಅಕ್ಷತೆ ಹಾಕೊಟ್ರು ಅವನಿಗೆ, ಅದನ್ನ ಇಟ್ಕೊಂಡು ಓಟ್ ಹಾಕಿ ನೀವು ಯೋಗಿ ಆದಿತ್ಯನಾಥ್ ಎಲ್ಲಿ ಬರ್ತಾರೆ? ನೀವು ಜಾತಿವಾದಿಗಳಾಗಿ ಓಟ್ ಹಾಕಿದ ಮೇಲೆ ಸಿದ್ದರಾಮಯ್ಯ ಬರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇತ್ತೀಚೆಗೆ ಒಂದು ಘಟನೆ ನಡೀತು ವಿಜಯಪುರದಲ್ಲಿ. ಈದ್ ಕಾರ್ಯಕ್ರಮ ನಡೀತದೆ. ಆ ಈದ್ ಕಾರ್ಯಕ್ರಮ ವಿಜಯಪುರದ ಪ್ರತಿಷ್ಠಿತ ಗಾಂಧಿ ಸರ್ಕಲ್ ನಲ್ಲಿ ಏನಾಗ್ತದೆ ಅಂದ್ರೆ ಪ್ಯಾಲೆಸ್ತಾನ್ ಧ್ವಜ ಹಿಡ್ಕೊಂಡು ರೌಂಡ್ ಹೊಡಿತಾರೆ ಒಂದು 8 ಜನ ಅಲ್ಪಸಂಖ್ಯಾತ ಯುವಕರು. ಅಲ್ಲಿ 5,000ಕ್ಕಿಂತ ಅಧಿಕ ಮುಸ್ಲಿಮರು ಇರ್ತಾರೆ. ಒಬ್ಬರು ಹೋಗಿ ರಾಷ್ಟ್ರಾಭಿಮಾನ ಮೆರೆಯುವಂತ ಕೆಲಸ ಮಾಡಲ್ಲ, ಕಸ್ಕೊಂಡು ಹೇಳಲ್ಲ ಇದು ಪ್ಯಾಲೆಸ್ತಾನ್ ಧ್ವಜ ನಾವು ಇಲ್ಲಿ ಹಾರಿಸಬಾರ್ದು ಅಂತ ಹೇಳಿ. ಗಣೇಶ ಪ್ರೊಸೆಸ್ ಕರ್ನಾಟಕದಲ್ಲಿ ನಡೆಯುವಂತ ಗಣೇಶ ಪ್ರೊಸೆಷನ್ಗೂ ಪ್ಯಾಲೆಸ್ಟೈನ್ ಬಾವುಟಕ್ಕೂ ಏನು ಸಂಬಂಧ? ಇವರಿಗೆ ಅಷ್ಟೊಂದು ಧರ್ಮದ ಬದ್ಧತೆ ಇದೆ ಅಂತಂದ್ರೆ ನಾವು ಮುಸ್ಲಿಮರೆಲ್ಲ ಒಂದೇ ಅಂತಂದ್ರೆ ಇಡೀ ಅರಬಲ್ಲಿ ಎಲ್ಲ ಮುಸ್ಲಿಂ ಕಂಟ್ರಿ ಇದಿಲ್ಲ, ಬಾರ್ಡರ್ಗಳಂತ ಒಂದಾಗ್ಬಿಡಿ ನೀವು. ಆಯ್ತು, ಅಲ್ಲಿ ನಿಮಗೆ ಇದರಲ್ಲಿ ನಮಗೆ ಇಸ್ರೇಲ್ ನಲ್ಲಿ ಗಲಾಟೆ ಆಗ್ತಿದೆಯಲ್ವಾ? ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಗಲಾಟೆ ಆಗುತ್ತಲ್ಲ, ಪ್ಯಾಲೆಸ್ಟೈನ್ ಉಳಿಸೋದಕ್ಕೆ ಪಕ್ಕದಲ್ಲಿರುವಂತ ಇರಾನ್, ಸೌದಿ ಅರೇಬಿಯಾ, UAE, ಕತಾರ್, ಲೆಬನಾನ್, ಜೋರ್ಡನ್, ಈಜಿಪ್ಟ್ ಹೋಗಿ ಹೊಡೆದಾಡಿ ನೋಡೋಣ. ನೀವೇ ಹೊಡೆದಾಡಲ್ಲಿ. ಆಯ್ತು, ಮೊನ್ನೆ ಇರಾನ್ ಮೇಲೆ ಅಮೆರಿಕದವರು ಬಂದು ಅವ್ರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ಬಾಂಬ್ ಹಾಕಿದ್ರು. ಬಾಂಬ್ ಹಾಕಿದಾಗ ಸೌದಿನ ಖಂಡಿಸ್ತಿಲ್ಲ ಅಲ್ಲಿ, ಯಾಕೆಂದ್ರೆ ಅದು ಶಿಯಾ ಕಂಟ್ರಿ, ನೀವು ಸುನ್ನಿ ಕಂಟ್ರಿ, ನಿಮ್ದು ಈ ತರ ಹೊಡೆದಾಟಗಳಿದಾವೆ. ಇದು ಆದ್ರೆ ಇಲ್ಲಿರುವಂತ ಭಾರತದಲ್ಲಿರುವಂತಹ ಒಂದಷ್ಟು ಕಳಪೆ ಜನಗಳು ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಇಲ್ಲಿಂದ ಓಡಾಡ್ತಿರ್ತಾರೆ. ಕೇರಳದಿಂದ ಅಲ್ಲಿ ಫೈಟ್ ಮಾಡ್ತೀವಿ ಐಸಿಸ್ ಜೊತೆಗೆ ಅಂತ ಹೋಗ್ತಾರೆ. ಈ ಮನಸ್ಥಿತಿನ ಬಿಡಬೇಕು. ಮುಸ್ಲಿಮರಲ್ಲಿರುವಂತಹ ಪ್ರಜ್ಞಾವಂತರು ಯಾರಿದ್ದಾರೆ ಅವ್ರು ಇದನ್ನ ಕಣ್ಸೋ ಕೆಲಸ ಮಾಡಬೇಕು. ಅಲ್ಲಿರುವಂತ ಇರಾನ್ನವರು, ಇರಾಕ್ನವನು, ಸೌದಿ ಅರೇಬಿಯಾದವರು ಹೋಗಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಿಲ್ಲ. ಇವನ್ನೆಲ್ಲ ಇಟ್ಕೊಂಡು ಜೆಂಡಾ ಹಿಡ್ಕೊಂಡು ಸಿಲೆ ಹೊಡ್ಕೊಂಡು ಹೋಗ್ತಾನೆ. ಇವ್ರ ಕೈಲಿ ಏನಾಗುತ್ತೆ? ಅವನ ಹತ್ರ ಅದೇ ಪಟಾಕಿ ಹಿಡ್ಕೊಂಡು ಹೋಗಕ್ಕ ಇಸ್ರೇಲ್ ಎದುರಿಸಕ್ಕಾಗ ಆಗುತ್ತೆ ಅವ್ರ ಕೈಲಿ. ಅವರು ಟೆಕ್ನಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಆಯ್ತು, ಅಲ್ಲಿ ಸುತ್ತ ಇರುವಂತ ಮುಸ್ಲಿಂ ಕಂಟ್ರಿಗಳಿದೆಯಲ್ಲ ಅವರೇ ಪ್ಯಾಲೆಸ್ಟೈನ್ ಪರ ನಿಂತಿಲ್ಲ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ನಾವೆಲ್ಲಾರು ಇಲ್ಲಿ ಪಟಾಕಿ ಮಾಡಕ್ಕೂ ಆಗದೆ ಇದ್ದಂತವ್ರು ಅಲ್ಲಿ ಹೋಗ್ಬಿಟ್ಟು ಬಾವುಟ ಹಿಡ್ಕೊಂಡು ಬೊಬ್ಬೆ ಹೊಡೆದ್ರೆ ಏನಾಗುತ್ತೆ ಹೇಳಿ? ಇವ್ರ ಲಿಸ್ಟ್ ಬೇರೆ ಕಡೆ ಇದೆ ಅಂತ ಆಗುತ್ತೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು ಅಲ್ವಾ? ಸರಿ, ಆದ್ರೆ ಪ್ರಶ್ನೆ ಇರೋದು ನೋಡಿ, ಇವಾಗ ನಾವು ದೂರ ದೇಶದ ಬೇಡ, ನಮ್ಮ ಮೈಸೂರು ವಿಚಾರನೇ ಮಾತನಾಡೋಣ. ಆಯ್ತು, ಹಿಂದೂಗಳಲ್ಲೇ ವಿಶಾಲ ಮನೋಭಾವನೆ ಇರೋದು. ಬಾನು ಮುಷ್ತಾಕ್ ಅವರು ಭುವನೇಶ್ವರಿಯನ್ನ ಖಂಡಿಸಿದ್ರು, ವಿರೋಧಿಸಿದ್ರು. ಈಗ ಅವರೇನೆ ಚಾಮುಂಡೇಶ್ವರಿ ನನ್ನನ್ನು ಬರಮಾಡಿಕೊಳ್ತಿದ್ದಾಳೆ ಅನ್ನುವಾಗ ಪ್ರತಾಪ್ ಸಿಂಹ ಅವರು ಕೋರ್ಟಿಗೆ ಯಾಕೆ ಹೋಗ್ತೀರಿ? ಬರಮಾಡಿಕೊಳ್ಳುವ, ನಮ್ಮದಾಗಿಸಿಕೊಳ್ಳುವ ಇನ್ಕ್ಲೂಸಿವಿಟಿ ಹಿಂದುತ್ವದಲ್ಲಿರುವಾಗ ಯಾಕೆ ಅದನ್ನು ಅಪೋಸ್ ಮಾಡಬೇಕು? ನಾನು ಸ್ಟೇಟ್ಮೆಂಟ್ ಕೊಟ್ಟು ಹೇಳಿದೆ ಮೇಡಮ್, 2023ರಲ್ಲಿ ನೀವು ತಾಯಿ ಭುವನೇಶ್ವರಿ ಬಗ್ಗೆ, ಅರಿಶಿನ ಕುಂಕುಮದ ಬಣ್ಣದ ಬಾವುಟದ ಬಗ್ಗೆ ನೀವು ಆಡಿರುವಂತ ಮಾತುಗಳಿಗೆ ಒಂದು ಸಣ್ಣ ಕ್ಷಮೆಯಾಚನೆಯನ್ನು ಮಾಡಿ ಸಾಕು, ನಾನು ಕೋರ್ಟ್ ವಾಪಸ್ ತೆಗೆದುಕೊಳ್ತೀನಿ ಅಂತಂದೆ.
ಅಷ್ಟು ಸಣ್ಣ ಸೌಜನ್ಯನ ಅವ್ರಿಗೆ ತೋರಕ್ಕಾಗ್ತಿಲ್ಲ. ಅದು ಪ್ರತಾಪ್ ಸಿಂಹ ವೈಯಕ್ತಿಕವಾಗಿ ಬೈದಿದ್ರೆ ಹೋಲಿ ಬಿಟ್ಟು ಹಾಕೊಂಡ್ಬೋದಿತ್ತು. ನಮಗೆ ದಿನ ಬೈತಾ ಇರ್ತಾರೆ, ಯಾರ್ಯಾರೋ ಬೈತಾ ಇರ್ತಾರೆ, ನಾವು ಕೋರ್ಟಲ್ ಕೇಸ್ ಹಾಕೊಳ್ತೀವಿ, ಏನೋ ಮಾಡ್ತಿರ್ತೀವಿ. ಅವರು ಭುವನೇಶ್ವರಿ ತಾಯಿಗೆ ಅಂದಿರೋದು ಅರಿಶಿನ ಕುಂಕುಮಕ್ಕೆ ನಮ್ಮ ಹೆಣ್ಮಕ್ಳು ಇಟ್ಕೊಳ್ಳೋದ್ರಿಂದ ನಮ್ಮ ಮಹಿಳೆಯರು ನಮ್ಮ ಅವರ ಸಿಂಧೂರದ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ಷಮೆ ಕೇಳಿ ಅಂದ್ರೆ ಅವ್ರ ಕೈಲಿ ಯಾಕೆ ಮೇಡಮ್ ಕ್ಷಮೆ ಕೇಳಕ್ಕಾಗ್ತಿಲ್ಲ? ಬಟ್ ಪ್ರತಾಪ್ ಸಿಂಹ ಅವರೇ, ನಿಮ್ಮ ವೈಯಕ್ತಿಕ ವಿಚಾರ ಆದ್ರೂ ಕೂಡ ಜನಪ್ರತಿನಿಧಿಯಾದ ಅನುಭವ ನಿಮ್ಗಿರೋದ್ರಿಂದ ಜನರ ಪ್ರಶ್ನೆ ಹೀಗಾಗಿ ಕೇಳಲೇಬೇಕು. ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ಪ್ರಶ್ನೆ ಕೇಳ್ತಿದ್ದಾರೆ. ಬಾನು ಮುಷ್ತಾಕ್ ಅವರ ಅರಿಶಿನ ಕುಂಕುಮದ ಬಗ್ಗೆ ಮಾತನಾಡುವ ಪ್ರತಾಪ್ ಸಿಂಹ ಅವರು ನಿಮ್ಮ ವೈಯಕ್ತಿಕ ಒಂದು ಫ್ಯಾಮಿಲಿ ಫೋಟೋ ಹಾಕ್ಬಿಟ್ಟು ನಿಮ್ಮನ್ನ ಹೆಣ್ಣು ಮಕ್ಳಿಗೆ ಯಾಕೆ ಅರಿಶಿನ ಕುಂಕುಮ ಇಟ್ಕೊಳ್ಳಿಕ್ ಹೇಳ್ತಿಲ್ಲ? ನನಗೇನಂಗ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನ ಹೇಳ್ತೀನಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋ ನೋಡಿದೆ. ಮನೆ ಬಾಗ್ಲಿಂದ ಹೊರಗಡೆ ಹೋಗೋ ಮೊದಲು ಬುರ್ಕಾ ಹಾಕೊಂಡು ಮನೆ ಒಳಗಡೆ ಬಂದಾದ ಕೂಡಲೇ ಬುರ್ಕಾ ತೆಗಿತಾರಲ್ಲ, ಆ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಸೀರೆ ಉಟ್ಟು ಕುಂಕುಮನ ಇಟ್ಟು ಮಲ್ಲಿಗೆ ಹೂವನ್ನ ಮಾಡ್ಕೊಂಡು ಯಾವ್ದೋ ಹೂವನ್ನ ಮಾಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ತೀರಿ. ಯಾವ್ದೋ ಪಾರ್ಟಿಗೆ ಹೋಗ್ತಾ ಇದೀರಿ ಅಂತ ತಿಳ್ಕೊಳ್ಳಿ, ಜೀನ್ಸ್ ಹಾಕೊಳ್ತೀರಿ, ಪ್ಯಾಂಟ್ ಹಾಕೊಳ್ತೀರಿ. ನಮ್ಮಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ನಾನು ನನ್ನ ಮಗಳನ್ನ ಕರ್ಕೊಂಡು ನನ್ನ ಹೆಂಡತಿನ ಬಂದಾಗ ಅಲ್ಲಿ ಹೋಗಿದ್ ನನ್ನ ಮಗಳನ್ನ ಶಾಲೆ ಬಿಡ್ಲಿಕ್ಕೆ ಅಂತ ಅದಕ್ಕಿಂತ ಮೊದಲು ಒಂದು ಸಣ್ಣದೊಂದು ಹೊರಗಡೆ ಕರ್ಕೊಂಡು ಹೋಗು ಅಂತೇಳಿ ಹೋದಾಗ ಅಲ್ಲಿ ನನ್ನ ಮಗಳಿಗೆ ಲಂಗ ದಾವಣಿ ಹಾಕಿ ಕುಂಕುಮ ಇಟ್ಟು ಮಲ್ಲಿಗೆ ಹೂ ಮುಡಿಸಿ ಬೀಚ್ ಫ್ರಂಟ್ಗೆ ಹೋಗಕ್ಕಾಗತ್ತಾ ಹೇಳಿ? ಅದೇನೋ ಅಸಂಬದ್ಧ ಪ್ರಶ್ನೆ ಕೇಳ್ತಾರೆ. ಬೀಚ್ ಫ್ರಂಟ್ ಅಲ್ಲೂ ಕೂಡ ಬುರ್ಕ ಹಾಕೊಂಡು ಹೋಗೋರು ಅವರು. ನಮ್ಮಲ್ಲಿ ಮಾತ್ರ ಆ ತರ ಸಂಸ್ಕೃತಿ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಬಿಜೆಪಿ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ, ಬಿಜೆಪಿ ಅಭಿವೃದ್ಧಿಯನ್ನ ಸಪೋರ್ಟ್ ಮಾಡುವಂತ ಪಕ್ಷ ಅಂತ ಹೇಳ್ತಾರೆ. ಅದೇ ಪ್ರತಾಪ್ ಸಿಂಹ ಅವರು 10 ವರ್ಷ ಬಿಜೆಪಿಯ ಸಂಸದರಾಗಿ ಅಭಿವೃದ್ಧಿಯನ್ನು ಮಾಡಿದ್ರು, ಹಿಂದುತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು. ಆದ್ರೆ ಇನ್ನ ಯಾವ ವಿಷಯವನ್ನ ಅವರು ಕಲಿಬೇಕು ಅಂತ ಬಿಜೆಪಿ ಪಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋ ಅದ್ ನನ್ನ ಪ್ರಶ್ನೆ. ಇನ್ನೊಂದ ಬಕೆಟ್ ಹಿಡಿಯೋದು ಕಲಿಬೇಕು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಐಡಿಯಾಲಜಿ ಹಾಗೆ ಧರ್ಮ ಅನ್ನೋ ಒಂದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಒಬ್ಬ ಕೊಲೆ ಆರೋಪಿಯನ್ನು ಕೂಡ ಬೆಂಬಲವಾಗಿ ನಿಲ್ತೀರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದ ಆರೋಪಿ ಬಿಡುಗಡೆಯಾಗಿ ಬಂದಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮನ್ನ. ಆರೋಪಿಗೂ ಅಪರಾಧಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾನು ನಿಮಗೆ ಹೇಳ್ತೀನಿ, ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಒಂದ್ ನಿಮಿಷ ಕೇಳೋಣ. ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಮದ್ದೂರ್ನ ನವೀನನ್ನ A1 ಮಾಡಿದ್ರು. ಇವತ್ತು ಮದ್ದೂರ್ ನವೀನ್ ಎಲ್ಲಿದ್ದಾನೆ? A17 ಇದ್ದಾನೆ. A1 ಬೇರೆಯವ್ರನ್ನ ಪರಶುರಾಮ್ ವಾಗ್ಬೋರೇನೋ ಯಾರನ್ನೋ ಬೇರೆಯವ್ರನ್ನ ಮಾಡಿದ್ರು. ನೀವೊಂದು ಯೋಚನೆ ಮಾಡಿ, ಇವತ್ತವರೆಗೂ ಕೂಡ ಗುಂಡು ಹೊಡೆದಿದ್ದು ಕ್ಯಾಟ್ರೇಜ್ ಎಲ್ಲಿದೆ? ಗುಂಡು ಹೊಡಿಲಿಕ್ಕೆ ಯೂಸ್ ಮಾಡಿದಂತ ಪಿಸ್ತೂಲ್ ಎಲ್ಲಿದೆ? ನಿಮ್ಮ ಕೋರ್ಟ್ ಅಲ್ಲಿ ಸಾಬೀತು ಮಾಡಕ್ಕಾಗಿಲ್ಲ. ಈಗ ಪ್ರತಿಯೊಬ್ಬರಿಗೂ ಕೋರ್ಟ್ ಇಂದ ಬೇಲ್ ಸಿಗ್ತಾ ಇದೆ. ಯಾಕೆಂತಂದ್ರೆ ಅದು ಫಿಕ್ಸ್ ಮಾಡಿದಂತ ಕೇಸ್ ಅದು. ಆಯ್ತು, MM ಕಲಬುರ್ಗಿ ಅವ್ರ ಕೇಸ್ ಇರ್ಬೋದು. ಎಲ್ಲಿದೆ? ನೀವು ಪ್ರೂವ್ ಮಾಡಿ ನೋಡೋಣ. ಪ್ರೂವ್ ಮಾಡಿದ್ರೆ ಒಂದ್ ನಿಮಿಷ ಅಣ್ಣ, ಪ್ರೂವ್ ಆಗ್ದಲೆ ಆ ಮದ್ದೂರು ನವೀನಿಗೆ ತೊಡೆಗೆ ಹೊಡೆದು ಬಾಗಾಗಿ ಆ ಫ್ಲೆಶ್ ಎಕ್ಸ್ಟ್ರಾ ಬಂದಿದ್ದು ಈ ತರ ಲಂಪ್ ತರ ಆಗಿದೆ. ಅವನಿಗೆ ಅಷ್ಟೇ ಪೆಟ್ಟು ತಿಂದಿದ್ದ, ಅವನು ಎದ್ದು ಓಡಾಡಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮದ್ದೂರು ನವೀನನ್ನು ಅವತ್ತು ನೋಡ್ಕೊಂಡು ಬಂದಿದ್ದೆ. ಯಾಕೆಂದ್ರೆ ಅವನು ವಿಕ್ಟಿಮ್ ಅಂತ ನನಗೆ ಗೊತ್ತಿತ್ತು, ಅವನ ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಆ ಕುಟುಂಬದ ಜೊತೆ ನಿಲ್ಬೇಕು, ಆ ಕಾರಣಕ್ಕೋಸ್ಕರ ಹೋಗಿದ್ದೆ. ಅಪರಾಧಿ ಅಂತೇಳಿ ಏನಾದ್ರು ಕೋರ್ಟ್ ಶಿಕ್ಷೆನ ಕೊಟ್ಟಿದ್ರೆ ನಾ ಖಂಡಿತ ಅವ್ರ ಜೊತೆ ನಿಲ್ತಿಲ್ಲ. ಅವ್ನು ಬೇಲ್ ತಗೊಂಡು ಬಂದಾದ ನಂತರ ಭೇಟಿ ಆಗೋದೆ. ಪರಶುರಾಮ್ ವಾಗ್ಬೇರನು ಕೂಡ ತುಮಕೂರು ಜೈಲಿನಲ್ಲಿದ್ದ. ಅವತ್ತು ಕೂಡ ಅವನೊಂದು 22-24 ವರ್ಷದ ಹುಡುಗ ಇವತ್ತು ಲಾಸ್ಟ್ 7 ವರ್ಷದಿಂದಲೂ ಕೂಡ ಜೈಲಲ್ಲಿದ್ದಾರೆ. ಅವನು ಕೂಡ ಇದೇ ತರ ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಜನ ಗೌರಿ ಲಂಕೇಶ್ ಮರ್ಡರ್ ಕೇಸ್ ಒಳಗಡೆ ಇರುವಂತವ್ರಿಗೆ ಒಬ್ರು ವಿರುದ್ಧ ಅದರ ಆರೋಪನ ಪ್ರೂವ್ ಮಾಡಕ್ ಆಗಿದೆ. ಇವತ್ತು ಪ್ರೂವ್ ಮಾಡಿದ್ರೆ ನೀವು ಯಾರ ಮೇಲೆ ಬೇಕಾದ್ರೆ ಆರೋಪನ ಹೊರಿಸಬಹುದು. ಅವ್ರ ಒಳಗಡೆ ಇದ್ದಾರೆ, ಅವ್ರನ್ನ ಮೀಟ್ ಆದ ಕೂಡಲೇ ಕೊಲೆಗಡಕನ್ನು ಮೀಟ್ ಆದೆ ಅಂತ ಹೇಳಿದ್ರೆ ಇದನ್ನ ಹೆಂಗ್ ಮೇಡಮ್ ಇದು ಮಾಡೋದು? ನಮ್ಮ ಸಂಘಟನೆ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡುವಂತ ಬಹಳ ಜನ ಹುಡುಗರಿದ್ದಾರೆ. ಅವ್ರ ಜೊತೆ ಎಲ್ಲ ನಾನು ನಿಂತೇ ಇರ್ತೀನಿ.